ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದ್ದು ವಿಡಿಯೋ ಅಕ್ಕಿದು ಲಡು. ಇದು ಕೂಡ ಕ್ರಿಸ್ಮಸ್ ಇದೊಂದು ಕುಸುವಾರ. ನಾವು ಮೊದಲೆಲ್ಲ ಬೆಲ್ಲದು ಪಾಕ ಮಾಡಿ ಬೇಗ ಬೇಗ ಬಿಸಿ ಬಿಸಿ ಮಾಡಬೇಕು, ಆಗ ಇಲ್ಲದಿದ್ದರೆ ಇದು ಗಟ್ಟಿಯಾಗುತ್ತೆ ಹಾಗೆಲ್ಲ ಇತ್ತು. ಈಗ ನಮಗೆ ಸಾಫ್ಟ್ ರೀತಿಯಲ್ಲಿ ಈಸಿ ರೀತಿಯಲ್ಲಿ ಮಾಡ್ಬೋದು. ನಾನಿದೀಗ ಸಾಫ್ಟ್ ರೀತಿಯಲ್ಲಿ ಈಸಿ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದೇನೆ. ಇವತ್ತಿದು ವಿಡಿಯೋ ನೋಡುವ. ಒಂದು ಕಪ್ ರೆಡ್ ರೈಸ್ ತಗೊಳ್ತಾ ಇದ್ದೇನೆ. ಅದನ್ನು ನಾನು ಮೊದಲು ಒಂದು 3-4 ನೀರಲ್ಲಿ ವಾಶ್ ಮಾಡ್ತಾ ಇದ್ದೇನೆ. ಒಳ್ಳೆ ಮಾಡಿ ವಾಶ್ ಮಾಡಬೇಕು. ನಾನಿದು ಮಿಲ್ಲಿದು ರೈಸ್, ಅದರಿಂದ ಸ್ವಲ್ಪ ಒಳ್ಳೆ ಮಾಡಿ ವಾಶ್ ಮಾಡಬೇಕು. ನಾನೀಗ 4-5 ವಾಶ್ ಮಾಡಿದ ನಂತರ ಒಂದು ಸ್ಟ್ರೈನರಲ್ಲಿ ಹಾಕಿ ಅದರದ್ದು ನೀರು ತೆಗಿತಾ ಇದ್ದೇನೆ. ಒಳ್ಳೆ ಮಾಡಿ ನೀರು ಡ್ರೈ ಆದ ನಂತರ ನಾನೊಂದು ಬಿಸಿಲಿಗೆ ಒಂದು 2 ಗಂಟೆ ಒಣಗಿಸಬೇಕು. ಅದಕ್ಕೋಸ್ಕರ ಒಂದು ಬಟ್ಟೆ ಹಾಕಿ ಆ ಬಟ್ಟೆಯಲ್ಲಿ ತೆಳುವಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಒಂದು 2 ಗಂಟೆ ಒಳ್ಳೆ ಮಾಡಿ ಡ್ರೈ ಆಗಬೇಕು. ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ನೋಡಿ, ಎಷ್ಟು ತೆಳು ಆಗುತ್ತೆ ಅಷ್ಟು ತೆಳು ನೀವು ಸ್ಪ್ರೆಡ್ ಮಾಡಿ. ಹೀಗೆ 2 ಗಂಟೆ ಆಯಿತು. ಅಕ್ಕಿ ಒಳ್ಳೆಯಾಗಿ ಡ್ರೈ ಆಗಿದೆ. ನಾನೊಂದು ಪಾತ್ರೆ ತಗೊಂಡು ಅಕ್ಕಿಯನ್ನೀಗ ಫ್ರೈ ಮಾಡ್ತಾ ಇದ್ದೇನೆ. ಖಾಲಿ ಫ್ರೈ ಮಾಡಬೇಕು, ಏನು ಬೇರೆ ಏನು ಹಾಕಲಿಕ್ಕಿಲ್ಲ, ಖಾಲಿ ಅಕ್ಕಿ ಮಾತ್ರ ಫ್ರೈ ಮಾಡಬೇಕು. ಒಳ್ಳೆ ಮಾಡಿ ಫ್ರೈ ಮಾಡಿದರೆ ಸಾಕು. ಫ್ರೈ ಮಾಡುವಾಗ ನಮಗೆ ಒಂದು ಕಲರ್ ಚೇಂಜ್ ಕೂಡ ಬರುತ್ತೆ. ನೋಡಿ, ಈಗ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ದೊಡ್ಡದು ಕೂಡ ಆಗಿದೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಅದೇ ಪಾತ್ರೆಯಲ್ಲಿ ನಾನು 2 ಟೇಬಲ್ ಸ್ಪೂನು ತುಪ್ಪವನ್ನು ಹಾಕ್ತಾಯಿದ್ದೇನೆ. ಅದಕ್ಕೆ ಸ್ವಲ್ಪ ಕ್ಯಾಶ್ಯೂ ನಟ್ ಹಾಕ್ತಾಯಿದ್ದೇನೆ. ಕ್ಯಾಶ್ಯೂ ನಟ್ ನಾನು ಹಾಫ್ ಮಾಡಿದ್ದೇನೆ. ನಿಮಗೆ ಬೇಕಾದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬೋದು. ನಾನು ಲಡ್ಡುವಿಗೆ ಡಿಸೈನ್ ಇಡಲಿಕ್ಕೋಸ್ಕರ ಅದನ್ನು ಹಾಫ್ ಇಟ್ಟಿದ್ದೇನೆ. ಅದರ ಜೊತೆ ನಾನು 2 ಟೇಬಲ್ ಸ್ಪೂನ್ ಡ್ರೈ ಗ್ರೇಪ್ಸನ್ನು ಕೂಡ ಹಾಕ್ತಾ ಇದ್ದೇನೆ. ದ್ರಾಕ್ಷಿ ಫ್ರೈ ಆದ ನಂತರ 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೇನೆ. ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಅದರ ನಂತರ ಹಾಫ್ ಕಪ್ಪು ಒಣ ಕೊಬ್ಬರಿ ಹಾಕ್ತಾ ಇದ್ದೇನೆ. ನಾನು ಪೌಡರ್, ಇದು ರೆಡಿಮೇಡ್ ಪೌಡರ್ ತಗೊಂಡು ಬಂದದ್ದು. ಅದನ್ನು ಕೂಡ ಹಾಕಿ ಒಂದು ಬ್ರೌನ್ ಕಲರ್ ಆಗುವಷ್ಟು ಫ್ರೈ ಮಾಡಬೇಕು. ಅದರ ನಂತರ ಇದನ್ನು ಕೂಡ ಸಪ್ರೇಟ್ ತೆಗೆದಿಡ್ತಾ ಇದ್ದೇನೆ ನಾನು. ಈಗ ಫ್ರೈ ಮಾಡಿ ಇಟ್ಟ ಅಕ್ಕಿಯನ್ನು ಒಂದು ಮಿಕ್ಸಿಯಲ್ಲಿ ಹಾಕಿ ನಾನು ಗ್ರೈಂಡ್ ಮಾಡ್ತೇನೆ. ಒಳ್ಳೆ ಫೈನ್ ಪೌಡರ್ ಮಾಡಬೇಕು. ನೋಡಿ, ಫೈನ್ ಪೌಡರ್ ಮಾಡಿದ್ದೇನೆ. ನೋಡಿ, ಇಲ್ಲಿ ನಿಮಗೆ ಕಾಣ್ಬೋದು. ಅದರ ನಂತರ 1 ಟೀ ಸ್ಪೂನು ತುಪ್ಪವನ್ನು ಹಾಕ್ತೇನೆ. ಮತ್ತು 1 ಕಪ್ಪು ಬೆಲ್ಲ ಮತ್ತು 1/4 ಕಪ್ಪು ನೀರು ಹಾಕಿ ಇದನ್ನು ಒಳ್ಳೆ ಮಾಡಿ ಬಾಯ್ಲ್ ಮಾಡಬೇಕು. ಬೆಲ್ಲ ಎಲ್ಲ ಒಳ್ಳೆಯಾಗಿ ಮೆಲ್ಟ್ ಆಗಬೇಕು. ಎಲ್ಲ ಬೆಲ್ಲ ಮೆಲ್ಟಾಗಿ ಒಳ್ಳೆ ಮಾಡಿ ಹೀಗೆ ಬಾಯ್ಲ್ ಆದ ನಂತರ ನಾವು ಅದಕ್ಕೆ ನಾವು ಹುಡಿ ಮಾಡಿ ಇಟ್ಟ ಅಕ್ಕಿಯ ಹುಡಿಯನ್ನು ಮಿಕ್ಸ್ ಮಾಡ್ತಾ ಇದ್ದೇವೆ. ಗ್ಯಾಸ್ ಸ್ಲೋ ಇಟ್ಟಿದ್ದೇನೆ ನಾನು. ಅದು ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಅಕ್ಕಿ ಹುಡಿ ಮತ್ತು ಈ ಬೆಲ್ಲದ ಪಾಕ ಒಳ್ಳೆಯಾಗಿ ಮಿಕ್ಸ್ ಆಗಬೇಕು. ಏನು ಗಂಟು ಆಗಬಾರ್ದು, ಒಳ್ಳೆ ಸಾಫ್ಟಾಗಿ ಮಿಕ್ಸ್ ಆಗಬೇಕು. ಒಳ್ಳೆ ನೋಡಿ, ಇದೇ ರೀತಿ ನೀವು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಹೀಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ನಂತರ ಇನ್ನೀಗ ನೀವು ಗ್ಯಾಸ್ ಆಫ್ ಮಾಡಬೇಕು. ಅದರ ನಂತರ ನೀವು ಫ್ರೈ ಮಾಡಿ ಇಟ್ಟ ಡ್ರೈ ಫ್ರೂಟ್ಸು, ಎಳ್ಳು, ತೆಂಗಿನಕಾಯಿ ಅದನ್ನೆಲ್ಲ ಅದಕ್ಕೆ ಹಾಕಬೇಕು. ಅದರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಹುಡಿ ಮತ್ತು 1 ಪಿಂಚು ಉಪ್ಪು, ಸಕ್ಕರೆ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಸ್ವಲ್ಪ ಉಪ್ಪು. ಅದರ ನಂತರ ಒಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡಬೇಕು. ಒಳ್ಳೆ ಮಾಡಿ ಮಿಕ್ಸ್ ಮಾಡಿದ ನಂತರ ಬೇಕಾದರೆ ಒಂದು ಬೇರೆ ಪಾತ್ರಕ್ಕೆ ಶಿಫ್ಟ್ ಮಾಡಿ ಮತ್ತು ಸ್ವಲ್ಪ ತಣ್ಣಗಾದ ನಂತರ, ಜಾಸ್ತಿ ಅಲ್ಲ, ಸ್ವಲ್ಪ ತಣ್ಣಗಾದ ನಂತರ ಇದೇ ರೀತಿ ಲಡ್ಡು ಮಾಡಿದರೆ ಆಯಿತು. ಅದರ ಜೊತೆಗೆ ನಾನು ಹೇಳಿದೆ ನಿಮಗೆ ಗೇರು ಬೀಜ. ನೋಡಿ, ಗೇರು ಬೀಜ ಮೇಲೆ ಇಟ್ಟರೆ ಒಂದು ಡಿಸೈನ್ ಚೆಂದ ಕಾಣುತ್ತೆ. ಹೀಗೆ ಗೇರು ಬೀಜ ಇಟ್ಟು ಹೀಗೆ ಲಡ್ಡು ಮಾಡಬೇಕು. ನಾನು 1 ಕಪ್ ಅಕ್ಕಿಯಲ್ಲಿ ಮಾಡುವಾಗ ನನಗೆ ಹತ್ತಿರ 16 ಲಡ್ಡು ಮಾಡಲಿಕ್ಕೆ ಆಯಿತು. ನೋಡಿ, 16 ಲಡ್ಡನ್ನು ಮಾಡಿದ್ದೇನೆ. ಒಳ್ಳೆ ಟೇಸ್ಟ್ ಕೂಡ ಇದೆ, ಸಾಫ್ಟ್ ಕೂಡ ಇದೆ. ಅಕ್ಕಿದು ಲಡ್ಡು ಗಟ್ಟಿಯಾದರೆ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ. ಅದರಿಂದ ಈ ಲಡ್ಡು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.